ರಾಜ್ಕುಮಾರ್ ಕುಟುಂಬದ ಕುಡಿಯಾಗಿರುವಂತಹ ಯುವ ರಾಜ್ಕುಮಾರ್ ಅಭಿನಯದ ಎರಡನೇ ಚಿತ್ರ ಎಕ್ಕ ಸಿನಿಮಾ ಇನ್ನೇನು 2 ದಿನಗಳಲ್ಲಿ ಅಂದರೆ 18ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ಗೆ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ಆ ಸಿನಿಮಾದ ಒಂದು ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಬ್ಯಾಂಗಲ್ಲು ಬಂಗಾರಿ ಅಂತ ಹೇಳಿ. ಸೊ ಹಾಡು ಕೋಟಿಗಟ್ಟಲೆ ರೀಲ್ಸ್ಗಳಿಗೆ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಮುಂದೆ ಹೊರ್ಕೊಂಡು ಹೋಗ್ತಾ ಇದೆ. ಸೊ ಇದಕ್ಕೋಸ್ಕರ ಈಗ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಮೋಷನ್ಗಳನ್ನು ಕೂಡ ಮಾಡ್ತಾ ಇತ್ತು. ಸೊ ಈಗ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡಿ ತಮ್ಮ ಚಿತ್ರತಂಡ ದೊಡ್ಡ ಪ್ರಮೋಷನ್ ಅನ್ನ ಮಾಡಲಿಕ್ಕೆ ಹೊರಟಿತ್ತು. ಸೊ ರಾಮನಗರದಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದಂತಹ ಎಕ್ಕ ಚಿತ್ರಕ್ಕೆ ಒಂದು ದೊಡ್ಡ ಘಟನೆ, ಮುಜುಗರ ಆಗುವಂತಹ ಒಂದು ಘಟನೆ ನಡೆದಿದೆ. ಅದೇನಂತ ಹೇಳಿದ್ರೆ ಇನ್ನೇನು ಇಲ್ಲ. ಸೊ ದರ್ಶನ್ ಫ್ಯಾನ್ಸ್ ಅಂತ ಬಂದ್ರೆ ಅಲ್ಲಿ ಕಾಂಟ್ರವರ್ಸಿಗಳು ಸೃಷ್ಟಿ ಆಗೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಎಕ್ಕ ಸಿನಿಮಾದ ಪ್ರಮೋಷನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ನೆರೆದಿದ್ರು. ಅದರಲ್ಲಿ ಸಿಕ್ಕಾಪಟ್ಟೆ ಜನ ದರ್ಶನ್ ಫ್ಯಾನ್ಸ್ ಅವರು ಇದ್ರು. ಆ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವನಿಗೆ ಸ್ವಲ್ಪ ಮುಜುಗರ ತರುವಂತಹ ಕೆಲಸವನ್ನ ಕೂಡ ಅಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಈ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಪ್ರೋಗ್ರಾಮ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಿರಂಜನ್ ದೇಶಪಾಂಡೆ ಅವರು ಹಾಗೆ ಇನ್ನೊಬ್ರು ಆಂಕರ್ ಕೂಡ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯುವ ರಾಜ್ಕುಮಾರ್ ಅವರು ಬಂದು ಎಕ್ಕ ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿದ್ದಂತಹ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಡಿ ಬಾಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ಎಲ್ಲರೂ ಕೂಡ ಒಂದು ಕ್ಷಣ ಸೈಲೆಂಟ್ ಆಗೋದನ್ನ ನೀವು ನೋಡ್ಬೋದು. ಜೊತೆಗೆ ಈಗ ಆ ವಿಡಿಯೋನ ತಗೊಂಡು ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡ್ತಿದ್ದಾರೆ. ಅದು ಕೂಡ ದರ್ಶನ್ ಫ್ಯಾನ್ಸು ಸಿಕ್ಕಾಪಟ್ಟೆ ಕೆಟ್ಟದಾಗಿ ಟ್ರೋಲ್ ಮಾಡ್ತಿರೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಎಲ್ಲೇ ಹೋದ್ರೂ ಕೂಡ ಇಂತಹ ಒಂದು ಕಾಂಟ್ರವರ್ಸಿನ ಶುರು ಮಾಡ್ತಿರೋದ್ರಿಂದಾಗಿ ಇವ್ರಿಗೆ ಏನ್ ಸಿಗ್ತಿದೆ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಇದರಿಂದಾಗಿ ನಮ್ಮ ನಟರ ನಡುವೆ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲೇ ಏನೋ ಒಂದು ಕೆಟ್ಟ ಬೆಳವಣಿಗೆ ಆಗ್ತಿದೆ ಅಂತಾನೆ ನಾವು ಹೇಳಲಿಕ್ಕೆ ಶುರು ಮಾಡ್ತಿದ್ವಿ. ಜೊತೆಗೆ ಏನಂತ ಹೇಳಿದ್ರೆ ಎಲ್ಲೇ ಹೋದ್ರೂ ಕೂಡ ಡಿ ಬಾಸ್ ಅಂತ ಕೂಗೋದು ಒಂದು ಅಭಿಮಾನ ಅಂತ ಹೇಳ್ಬೋದು. ಬಟ್ ಬೇಡದೇ ಇರುವಂತಹ ವಿಚಾರದಲ್ಲಾಗಿರ್ಬೋದು, ಬೇಡದೇ ಇರುವಂತಹ ಸ್ಥಳದಲ್ಲಾಗಿರ್ಬೋದು ನಾವು ಕೂಗೋದ್ರಿಂದ ಒಬ್ಬ ವ್ಯಕ್ತಿಗೆ ಆಗಲಿ ಅಥವಾ ಅಲ್ಲಿರುವಂತಹ ಒಂದು ಯಾವುದೇ ಒಂದು ಸ್ಥಿತಿಗೆ ಆಗಲಿ ತೊಂದರೆ ಆಗಬಾರ್ದು. ನೀವು ಕೂಗಿದಾಗ ಯುವ ರಾಜ್ಕುಮಾರ್ ಅವರು ಅದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾರೆ, ಕೂಗಿ ಅಂತ ಹೇಳಿ. ಅದಾದ ನಂತರ ಒಂದು ಸ್ವಲ್ಪ ಮಾತನಾಡಿದ ನಂತರ ಅಪ್ಪು ಅಂತ ಕೂಗಿ ಅಂತ ಹೇಳಿ ಅಲ್ಲಿ ಆಂಕರ್ ಕೂಡ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಏನೋ ಒಂದು ಸ್ವಲ್ಪ ಸದ್ದು ಕಡಿಮೆ ಆದಾಗ ಯುವ ರಾಜ್ಕುಮಾರ್ ಅವರ ಮುಖದಲ್ಲಿ ಮಂದಹಾಸ ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ತಗೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಸೊ ನಾನು ಹೇಳಿದ್ರು ಆಂಕರ್ಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅಭಿಮಾನಿಗಳು ಯಾರ ಹೆಸರು ಕೂಗ್ತಿರ್ತಾರೋ ಅದರ ಬಗ್ಗೆ ತಲೆನ ಕೆಡ್ಸ್ಕೊತಾ ಇರಬಾರ್ದು. ನೀವು ಮಾಡುವಂಥ ಪ್ರೋಗ್ರಾಮ್ ನಿಮ್ಮ ಪಾಡಿಗೆ ಮಾಡ್ಕೊಂತ ಹೋಗ್ತಾ ಇದ್ರೆ ಅಲ್ಲಿ ನಾವೇನಾದ್ರೂ ಅವರನ್ನ ನೋಟಿಸ್ ಮಾಡಿ ಹೇಳಿಬಿಟ್ರೆ ಅದು ದೊಡ್ಡದಾಗಿ ಕಾಂಟ್ರವರ್ಸಿಗೆ ತಿರ್ಕೊಳ್ಳುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಬಟ್ ದರ್ಶನ್ ಅಭಿಮಾನಿಗಳು ಕೂಡ ಸ್ವಲ್ಪ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾವ ಸಮಯದಲ್ಲಿ ಹೇಗೆ ಇರಬೇಕು, ಅದರ ಮುಖಾಂತರ ನಿಮಗೂ ಕೂಡ ಒಂದು ದೊಡ್ಡ ಗೌರವ ಸಲ್ಲತ್ತೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ.